ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕ ಸಿಜೆ ರಾಯ್ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು? ನಿಜವಾದ ಕಾರಣ ಯಾಕೆ ಬೆಳಕಿಗೆ ಬರ್ತಾ ಇಲ್ಲ? ಅಷ್ಟು ದೊಡ್ಡ ಉದ್ಯಮಿ, ಐಷಾರಾಮಿ ಜೀವನ ಲೀಡ್ ಮಾಡ್ತಿದ್ದವರು, ಕೆಲವರಿಗೆ ಇನ್ಸ್ಪಿರೇಷನ್ ಹಾಕಿದ್ದವರು, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹಾಗಾದ್ರೆ ಏನ್ ಕಾರಣ ಆಗಿರಬಹುದು? ಆ ಅಂಶ ಈಗ ಬೆಳಕಿಗೆ ಬರ್ತಾ ಇದೆಯಂತೆ. ಹಾಗಾದ್ರೆ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಮೇಜರ್ ಟ್ವಿಸ್ಟ್ ಇದು. ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು, ಸಿಜೆ ರಾಯ್ ಅವರ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ವ್ಯಕ್ತಿ ಆಗಿರ್ಲಿಲ್ಲ, ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾಡಿರುವಂತಹ ವಿಚಾರ ಏನು ಅಂತ. ಎಸ್ಐಟಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಕರಾಳ ಸತ್ಯ ಹೊರಬಿದ್ದಿದೆ. ಅದು ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ. ಖ್ಯಾತ ನಟಿಯೊಬ್ಬಳಿಂದಲೇ ಹನಿ ಟ್ರ್ಯಾಪ್ ಮಾಡಿರುವ ಬಗ್ಗೆ ಶಂಕೆ ಇದೆಯಂತೆ. ಕೆಲ ವಿಡಿಯೋಗಳನ್ನ ಇಟ್ಕೊಂಡು ನಟಿಯಿಂದ ನಿರಂತರವಾಗಿ ಬ್ಲಾಕ್ ಮೇಲ್ ಆಗ್ತಾ ಇತ್ತಂತೆ. ವರದಿಯಲ್ಲಿ ಆ ನಟಿಯ ಹೆಸರನ್ನ ಎಸ್ಐಟಿ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಪ್ರಮೋಷನ್ಗೆ ನಟಿ ಮಾಡೆಲ್ಗಳನ್ನ ಸಿಜೆ ರಾಯ್ ಅವರು ಕರೆಸ್ತಾ ಇದ್ರು. ಪಂಚತಾರಾ ಹೋಟೆಲ್ಗಳಲ್ಲೂ ಕೂಡ ಮಾಡೆಲ್ ನಟಿಯರೊಂದಿಗೆ ಪಾರ್ಟಿ ಮಾಡ್ತಾ ಇದ್ರು. ಇದೇ ಅವಕಾಶವನ್ನ ಬಂಡವಾಳ ಮಾಡಿಕೊಂಡಂತಹ ನಟಿ ಹನಿ ಟ್ರ್ಯಾಪ್ ಮಾಡಿದ್ದಾರಂತೆ. ಹನಿ ಟ್ರ್ಯಾಪ್ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದರ ಬಗ್ಗೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕಿದ್ದಾರೆ. ಅದು ಕೂಡ ಮಲಯಾಳಂನ ಖ್ಯಾತ ನಟಿನೇ ಈ ರೀತಿ ಹನಿ ಟ್ರ್ಯಾಪ್ ಮಾಡಿರುವಂತಹ ಗಂಭೀರ ಆರೋಪ ಇದೆ. ಸದ್ಯ ನಟಿಯಿಂದಲೂ ಮಾಹಿತಿ ಪಡೆದುಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದು, ಆದ್ರೆ ಹನಿ ಟ್ರ್ಯಾಪ್ ನಿಂದ ಸೂಸೈಡ್ ಮಾಡ್ಕೊಂಡಿಲ್ಲ ಅಂತ ಸಿಜೆ ರಾಯ್ ಅವರ ಆಪ್ತರು ಹೇಳ್ತಿದ್ದಾರಂತೆ. ರಾಯ್ ಆತ್ಮಹತ್ಯೆ ಹಿಂದೆ ಹವಾಲಾ ದಂಧೆ ಕೂಡ ಕಾರಣ ಆಗ್ಕೊಳ್ತಾ, ಹವಾಲಾ ವಿಚಾರಗಳು ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರ ಇಂಥ ಅನುಮಾನಗಳಿದೆ. ಈ ಆಯಾಮದಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಸಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ನಿಜವಾದ ಕಾರಣ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಎಸ್ಐಟಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಬಯಲಾಗಿರುವಂತಹ ವಿಚಾರ ಏನು? ಏನು ಕಾನ್ಫಿಡೆಂಟ್ ಗ್ರೂಪ್ ನ ಮಾಲೀಕರಾದಂತಹ ಸಿಜೆ ರಾಯ್ ಅವರು ಐಟಿ ದಾಳಿ ನಡೆತಕ್ಕಂತ ಸಂದರ್ಭದಲ್ಲೇ ತನ್ನ ಎದೆಗೆ ಗುಂಡಾರಿಸಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಉನ್ನತ ತನಿಖೆಯನ್ನು ನಡೆಸೋದಕ್ಕೆ ಎಸ್ಐಟಿ ಟೀಮ್ ಅನ್ನ ಫಾರ್ಮ್ ಮಾಡಿದ್ರು. ಎಸ್ಐಟಿ ಟೀಮ್ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿತ್ತು. ನಾನಾ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಿದಾಗ ಅವರ ಒಂದು ಸಾವಿಗೆ ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ನಿಖರವಾದಂತ ಕಾರಣ ಸ್ಪಷ್ಟವಾಗಿ ಇನ್ನೂ ಬೆಳಕಿಗೆ ಬಂದಿಲ್ಲ. ಆದ್ರೆ ಕೆಲವೊಂದು ಕುತೂಹಲಕಾರಿ ಅಂಶಗಳು ತನಿಖೆ ವೇಳೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಆರಂಭದಲ್ಲೇ ಇವರನ್ನ ಏನು ಕೇರಳದಲ್ಲಿ ಸಾಕಷ್ಟು ಹೂಡಿಕೆಯನ್ನ ಸಹ ಮಾಡಿದ್ರು, ದುಬೈದಲ್ಲಿ ಹೂಡಿಕೆ ಮಾಡಿದ್ರು, ಒಂದಷ್ಟು ರಾಜಕಾರಣಿಗಳು ತಾವು ಹೂಡಿಕೆ ಮಾಡಿದಂತ ಬಂಡವಾಳವನ್ನ ವಾಪಸ್ಸು ಕೇಳ್ತಾ ಇದ್ರು. ರಾಜಕೀಯ ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಹಾಗಾಗಿ ಕೊಟ್ಟಂತ ಹಣಕ್ಕೆ ಡಬಲ್ ಆಗಿ ಹೆಚ್ಚಿನ ಮೊತ್ತವನ್ನ ಹೂಡಿಕೆಯನ್ನು ವಾಪಸ್ಸು ಕೇಳ್ತಾ ಇದ್ರು. ಆದ್ರೆ ಕೆಲವೊಂದು ಕಡೆ ಲಾಸ್ ಆಗಿದೆ ಅಂತಕ್ಕಂಥ ಅಂಶಗಳು ಸಹ ಬೆಳಕಿಗೆ ಬಂದಿತ್ತು. ಇದರ ನಡುವೆ ಒಬ್ಬ ಖ್ಯಾತ ನಟಿ ಇವರ ಒಂದು ರಿಯಲ್ ಎಸ್ಟೇಟ್ ಪ್ರಮೋಷನ್ ಗಾಗಿ ಬಳಸ್ಕೊಳ್ತಾ ಇದ್ದಂತ ನಟಿ ಒಬ್ರು ಇವರನ್ನ ಹನಿ ಟ್ರ್ಯಾಪ್ ಮಾಡಿದ್ರು. ಆ ಹನಿ ಟ್ರ್ಯಾಪ್ ಮಾಡಿದಂತ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅಂತಕ್ಕಂಥ ಅಂಶವನ್ನ ಸಿಕ್ಕಿದೆ. ಈ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ನಟಿ ಏನಿದ್ದಾರೆ ಅವರಿಂದಲೂ ಸಹ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತ ಕೆಲಸವನ್ನ ಸಹ ಮಾಡಿದ್ದಾರೆ. ಅದನ್ನು ತಮ್ಮ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಮತ್ತೊಂದು ಕಡೆ ಏನು ಹವಾಲಾ ದಂಧೆಯು ಸಹ ಕೇಳಿ ಬರ್ತಾ ಇತ್ತು. ಹವಾಲಾದಿಂದಲೇ ಇವರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ರು. ಹವಾಲಾ ಅನ್ನೋ ಒಂದು ದಂಧೆ ಇವರು ಯಾವುದೇ ರೀತಿಯಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅವರಿಗೆ ಒಂದು ಸಮಸ್ಯೆ ಅನ್ನೋದು ಕುತ್ತಿಗೆವರೆಗೂ ಬಂದಿತ್ತು. ಹಾಗಾಗಿ ಅವರು ರೀಸನ್ ಅನ್ನ ಹುಡುಕ್ತಾ ಇದ್ರು. ನೇರವಾಗಿ ಏಕಾಏಕಿ ಸೂಸೈಡ್ ಮಾಡ್ಕೊಂಡ್ರೆ ನಾನಾ ರೀತಿಯಾದಂತ ಕಟ್ಟು ಕಥೆಗಳನ್ನ ಕಟ್ತಾರೆ. ಆದ್ರೆ ಅದಕ್ಕೆ ಒಂದು ಎಕ್ಸಾಕ್ಟ್ ರೀಸನ್ ಬೇಕಾಗಿತ್ತು ಅನ್ನೋದನ್ನ ಹುಡುಕ್ತಾ ಇದ್ರು. ಆ ಸಂದರ್ಭವೇ ಐಟಿ ದಾಳಿ ಆಗಿತ್ತು. ಆ ಐಟಿ ದಾಳಿ ಆಗಿದ್ದಂತ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಐಟಿ ದಾಳಿಯಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅನ್ನೋದು ಅವರ ಮನಸ್ಸಲ್ಲಿತ್ತು ಅಂತಕ್ಕಂಥದ್ದು ಅವರ ಆಪ್ತ ವಲಯದಲ್ಲಿ ಹೇಳ್ತಕ್ಕಂಥದ್ದು. ಹನಿ ಟ್ರ್ಯಾಪ್ ಆಗಿದ್ರೆ ಅದನ್ನ ನಿಭಾಯಿಸುವಂತ ಶಕ್ತಿ ಅವರಿಗಿತ್ತು. ಆದ್ರೆ ಹನಿ ಟ್ರ್ಯಾಪ್ ಇಂದ ಈ ಒಂದು ಆತ್ಮಹತ್ಯೆ ಆಗಿಲ್ಲ. ಅದಕ್ಕೆ ನೇರವಾಗಿ ಹವಾಲಾ ದಂಧೆಯ ಕಾರಣ ಅಂತಕ್ಕಂಥದ್ದನ್ನ ಅವರ ಆಪ್ತ ವಲಯದಿಂದ ಹೇಳಿದ್ರೆ ಆ ಮಾಹಿತಿಯನ್ನು ಸಹ ಎಸ್ಐಟಿ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ವರದಿಯನ್ನ ಕಮಿಷನರ್ಗೆ ಸಲ್ಲಿಸಲಿದ್ದಾರೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.